ಮಚ್ಚೇಶ್ವರನನ್ನ ಸೇವ್ ಮಾಡೋದಕ್ಕೆ ನಡೀತಾ ಇದೆಯಾ ದೊಡ್ಡ ಡೀಲ್. ಆ ದೊಡ್ಡ ರಾಜಕಾರಣಿಯಿಂದ ಶುರುವಾಗಿದೆಯಂತೆ ಡೀಲು. ರಜತ್ ಗೌಡ ಮತ್ತು ವಿನಯನ್ನ ಉಳಿಸಿಕೊಳ್ಳೋಕೆ ಆ ನಾಯಕ ಸರ್ಕಸ್ ಅನ್ನ ಪಡ್ತಿದ್ದಾರಂತೆ. ಮಚ್ಚು ಹಿಡಿದ ಕೇಸ್ನಿಂದ ಪಾರು ಮಾಡೋಕೆ ನಾಯಕನ ಕಸರತ್ತು. ಇಬ್ಬರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕದಂತೆ ಆ ನಾಯಕನ ಡಿಮ್ಯಾಂಡು. ಉನ್ನತ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಆ ನಾಯಕನಿಂದ ಬಿಗ್ ಆಫರ್ ಹೋಗಿದೆಯಂತೆ. ಫೋನ್ ಮೇಲೆ ಫೋನ್ ಮಾಡಿ ಹುಡುಗರನ್ನ ಬಿಡುಗಡೆ ಮಾಡುವಂತೆ ಮನವಿಯನ್ನ ಮಾಡಲಾಗಿದೆ. ಏನೋ ಆಗಿದೆ, ಹುಡುಗರ ಹುಚ್ಚಾಟ ನಡೆದಿದೆ, ಬಿಟ್ಟು ಬಿಡಿ ಅಂದ್ರಂತೆ ಆ ರಾಜಕಾರಣಿ. ಆ ರಾಜಕಾರಣಿಯ ಮಾತಿಗೂ ಕೂಡ ಜಗ್ಗದೆ ಕೇಸ್ ಹಾಕಿದ್ದಾರೆ ಆಫೀಸರ್ಸ್ಗಳು. ನೋ ನೆವರ್, ಆಗೋದೇ ಇಲ್ಲ ಅನ್ನೋದಾಗಿ ಈಗ ಆಫೀಸರ್ ಹೇಳಿದಾರಂತೆ. ನಯವಾಗಿನೇ ಆ ನಾಯಕನ ಬಿಗ್ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ರಂತೆ ಆಫೀಸರ್. ಇದರಿಂದಾಗಿ ಮಚ್ಚಿ ಹಿಡಿದಿದ್ದ ರಜತ್ ಗೌಡ ಮತ್ತು ವಿನಯ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸೊ ಒಟ್ಟಲ್ಲಿ ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆ ಆಗ್ತಿದೆ. ಯಾವ ವಿಚಾರ? ರಜತ್ ಮತ್ತು ವಿನಯ್ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳು ಮಚ್ಚು ಲಾಂಗ್ ಅನ್ನ ಹಿಡಿದುಕೊಂಡು ರೀಲ್ಸ್ ಮಾಡಿರುವಂತ ಕೇಸಿಗೆ ಸಂಬಂಧಪಟ್ಟಂತೆ ಇವರನ್ನ ಸೇವ್ ಮಾಡಬೇಕು ಅಂತ ಆ ರಾಜಕಾರಣಿ ದೊಡ್ಡ ಮಟ್ಟದ ಆಫರ್ ಅನ್ನ ಪೊಲೀಸ್ ಅಧಿಕಾರಿಗಳಿಗೆ ನೀಡ್ತಿದ್ದಾರಂತೆ. ಮಚ್ಚು ಹಿಡಿದಂತ ಕೇಸ್ನಿಂದ ಪಾರ್ ಮಾಡಿ ಅನ್ನೋದಾಗಿ ಆ ನಾಯಕ ದೊಡ್ಡ ಮಟ್ಟದ ಕಸರತ್ತು ಮಾಡ್ತಿದ್ದಾನೆ. ಅಂದ್ರೆ ಇಬ್ಬರನ್ನ ಅರೆಸ್ಟ್ ಮಾಡಬೇಡಿ, ಜೈಲಿಗೆ ಹಾಕಬೇಡಿ ಅಂತ ಅಧಿಕಾರಿಗಳಿಗೆ, ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಆಫರ್ ಮೇಲೆ ಆಫರು, ಡೀಲ್ ಮೇಲೆ ಡೀಲ್ ಅನ್ನು ತಂದು ಕೊಡ್ತಿದ್ದಾರಂತೆ, ಮನವಿ ಮಾಡ್ತಿದ್ದಾರೆ. ಹುಡುಗರು ಹುಚ್ಚಾಟ ಏನೋ ಆಗಿಬಿಟ್ಟಿದೆ, ಬಿಟ್ಟು ಬಿಡಿ ಅನ್ನೋದಾಗಿ. ಆದ್ರೆ ಪೊಲೀಸರು ರಾಜಕಾರಣಿಯ ಮಾತಿಗೆ ಬಗ್ಗದೆ ಕೇಸ್ ಹಾಕಿದಾರಲ್ಲ ಆಫೀಸರ್, ಈಗ ಕೇಸ್ ಹಾಕಿದ್ದಾರೆ. ಹಾಗಾಗಿ ನೋ ನೆವರ್, ಐ ಕಾಂಟ್ ಡೂ ಇಟ್ ಅಂದ್ರಂತೆ ಆ ಆಫೀಸರ್ಸ್ಗಳು. ಎಸ್, ಇದು ನಮ್ಮ ಆಫೀಸರ್ ಅಂತಂದ್ರೆ ಹಿಂಗೆ. ಅದು ಯಾವ ರಾಜಕಾರಣಿನೇ ಆಗಿರ್ಲಿ, ಯಾವುದೇ ಆಗಿರ್ಲಿ, ಕಾನೂನು ಎಲ್ರಿಗೂ ಕೂಡ ಒಂದೇ. ಹಾಗಾಗಿನೇ ನಯವಾಗಿನೇ ಆ ನಾಯಕನ ಬಿಗ್ ಆಫರ್ ಏನಿದೆಯಲ್ಲ ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಇದರಿಂದಾಗಿ ಮಚ್ಚು ಹಿಡಿದಂತ ಪ್ರಕರಣದಲ್ಲಿ ಈಗ ಸಂಕಷ್ಟ ಇನ್ನಷ್ಟು ಜಾಸ್ತಿ ಆಗಿದೆ. ಒಂದು ಕಡೆ ಮಚ್ಚು ಹಿಡ್ಕೊಂಡು ರೀಲ್ಸ್ ಮಾಡಿರೋದು, ಮತ್ತೊಂದು ಕಡೆ ಮಚ್ಚು ಅದೋ ಇದೋ ಬದಲು ಮಾಡಿದ್ರ ಅನ್ನುವಂಥ ಸಾಕ್ಷಿನಾಶದ ಗುಸುಗುಸು ಮತ್ತೊಂದು ಕಡೆ. ಇದರ ನಡುವೆ ಇವರ ಪರವಾಗಿ ರಾಜಕಾರಣಿ ಅಧಿಕಾರಿಗಳಿಗೆ, ಉನ್ನತ ಅಧಿಕಾರಿಗಳಿಗೆ ಆಫರು, ಬಿಟ್ಟು ಬಿಡಿ, ಏನಿಲ್ಲ, ಹುಡುಗರು ಹುಚ್ಚಾಟ ಏನೋ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಅಧಿಕಾರಿಗಳು ಚಾನ್ಸೇ ಇಲ್ಲ, ಆಗೋದಿಲ್ಲ, ಯಾಕೆ ಮಾಡೋದಿಲ್ಲ ಅನ್ನೋದಾಗಿನೇ ಕೇಸ್ ಹಾಕಿದ್ದಾರೆ. ಸಂಕಷ್ಟಗಳು ಇನ್ನಷ್ಟು ಫಿಕ್ಸ್ ಆಗ್ತಾ ಇದೆ.